ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 93 ಮಿನಿ ವ್ಲಾಗ್ಸ್. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಮನೆ ಕ್ಲೀನ್ ಮಾಡಬೇಕಿತ್ತು ಅಂತ ಫಸ್ಟ್ ನಾಷ್ಟ ಮಾಡಿಕೊಂಡೆ. ಕ್ಲೀನ್ ಅಂದರೆ ಇವತ್ತು ಕಬೋರ್ಡ್ ಕ್ಲೀನಿಗೆ ತೊಗೊಂಡಿದ್ದೆ. ನಾಳೆ ನಮ್ಮ ಅಣ್ಣನ ಕಬೋರ್ಡ್ ಕ್ಲೀನ್ ಮಾಡಬೇಕು. ಎಷ್ಟು ಬಟ್ಟೆ ಇತ್ತು ಅಂದರೆ ಬಟ್ಟೆ ಅಂಗಡಿನ ಓಪನ್ ಮಾಡ್ಬೋದು, ಅಷ್ಟು ಬಟ್ಟೆ ಇತ್ತು. ನಂದು ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳೆಲ್ಲ 2ರಿಂದ 4 ವರ್ಷದ್ದು, 6ರಿಂದ 5 ವರ್ಷದ್ದು, 10ರಿಂದ 12 ಅಷ್ಟು ಎಲ್ಲ ಚಿಕ್ಕ ಮಕ್ಕಳಿದೆ ಬಂದುಬಿಟ್ಟಿದ್ದೀನಿ. ಆಮೇಲೆ ಬೋರ್ ಆಗ್ತಿತ್ತು ಅಂತ ಎಲ್ಲ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಕೋಡೆ ಆಡೋಕ್ಕೆ ಹೋಗಿದ್ದೆ, ಅಲ್ಲಿ ಆಟ ಆಡೋಕ್ಕೆ ಹೋಗಿದ್ದೆ. ಅಷ್ಟರಲ್ಲಿ ಆಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ತಲಾಟೆ ಮಾಡ್ತಿದ್ಲು. ಆಮೇಲೆ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡೋಗಿ ಜಶ್ವಿತಾ ಮತ್ತು ಕನಿಷಾ ಸ್ಕೂಲಿಂದ ಬಂದಿದ್ದರು. ಆಮೇಲೆ ಫೈನಲಿ ಫಸ್ಟ್ ಬಂದಿದ್ದೀನಿ ಆಟದಲ್ಲಿ. ಅಂದ್ಕೊಂಡು ಖುಷಿ ಆಯ್ತಿತ್ತು. ಆಮೇಲೆ ಮನೆಗೆ ಬಂದಾಗ ನೀರು ಬಿಟ್ಟಿದ್ರು. ಅದಕ್ಕೆ ಒಂದು ಸ್ವಲ್ಪ ನಮ್ಮ ಗಾಡಿನ ತೊಳೆಯೋಣ ಅಂತಂದು ಎಷ್ಟೇ ತೊಳೆದ್ರೂ ಒಂದು ರೌಂಡ್ ಆಚೆ ಹೋಗಿ ಬಂದುಬಿಟ್ರೆ ಮತ್ತೆ ಗಲೀಜಾಗ್ಬಿಡುತ್ತೆ ಅಂದ್ಕೊಂಡು. ಆಮೇಲೆ ಸ್ನಾನಕ್ಕೆ ಹೋಗಿಂತ ಮುಂಚೆ ಒಂದು ರೀಲ್ಸಲ್ಲಿ ನೋಡಿದೆ. ಟ್ರೈ ಮಾಡಿ ನೋಡೋಣ ಅಂತಂದ್ಬಿಟ್ಟು ಟ್ರೈ ಮಾಡ್ತಿದ್ದೆ. ಏನು ಅಂತಂದರೆ ಬಳೆನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ವಾಟರ್ ಬಾಟ್ಲನ್ನ ಹಿಂಗೆ ಕಟ್ ಮಾಡ್ಕೊಂಡು ಮಧ್ಯದಲ್ಲಿ ಬಳೆನ ಮಡಗ್ಬಿಟ್ಟು ಕ್ಲೋಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಕಾಣಿಸುತ್ತೆ ಹೆಂಗೆ ಮಡಗಿದ್ದೀವಿ ಏನು ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು ಐಡಿಯಾ, ನನಗೆ ಇಷ್ಟ ಆಯಿತು. ಆಮೇಲೆ ಕಸ ಗುಡಿಸಿಲ್ಲ, ಮನೆ ಒರೆಸಿ ಹೋಗಿ ಸ್ನಾನ ಮಾಡ್ಕೊಂಬನ್ನಿ, ಬೇಗ ರೆಡಿ ಆಗಿ. ಇವತ್ತು ರಾಯರ ದಿನ ಇತ್ತು ಅಂದ್ಬಿಟ್ಟು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಮನೇಲಿ ದೇವ್ರ ದೀಪ ಹಚ್ಬಿಟ್ಟು ಅಶ್ವಿನಿ ಅಕ್ಕ ಅವರು ಬರ್ತೀನಿ ಅಂತಂದಿದ್ರು. ಬೇಗ ದೇವ್ರ ದೀಪ ಹಚ್ಚಿದ್ದು ರೆಡಿ ಆಗಿ ಎಲ್ಲ ಮಾಡ್ಕೊತ ಕೆಲಸ ಎಲ್ಲ ಮುಗಿಸ್ಕೊಂಡು ಅಶ್ವಿನಿ ಅಕ್ಕ ಬಂತು, ಭರತ ಬಂದ, ಕಾರ್ತಿಕಂಗೆ ಕಾಲ್ ಮಾಡ್ಕರ್ದ್ವಿ. ನಾನು ಕಾರ್ತಿಕ, ಭರತ, ಅಶ್ವಿನಿ ಅಕ್ಕ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ. ರಾಯರ ದರ್ಶನ ಮಾಡ್ಕೊಳ್ಳಿ ನೀವು ನಮ್ಮ ಜೊತೆ ಅಂತ ಹೇಳ್ತಾ ರಾಯರ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ನಮ್ಮಮ್ಮ ಮತ್ತು ಶೋಭಾ ಆಂಟಿ ನಡ್ಕೊಂಬತ್ತಿದ್ರು. ಅವರಿಬ್ರಿಗೂ ಕರ್ಕೊಂಡು ಹೋದ್ವಿ. ಆಮೇಲೆ ಆಯುಷು ಬರ್ತೀನಿ ಅಂದ, ಅವನು ಕರ್ಕೊಂಬರೋಕ್ಕೆ ಅಂತ ಹೋಗಿದ್ದೆ. ನಮ್ಮ ಜಿಮ್ಮಿ ಫುಲ್ ಖುಷಿಯಾಗಿದೆ. ಇವತ್ತಿನ ದಿನ ಹೀಗಿತ್ತು. ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ, ಸಿ ಯು.